ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇರ್ತೀವಿ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ಮಾರ್ನಿಂಗಿಂದ ನಾವು ವಯನಾಡು ಮುನ್ನಾರು ಅಂತೆಲ್ಲ ಪ್ಲಾನ್ ಮಾಡಿ ಎಲ್ಲೊಟ್ಟಿದ್ದೀವಿ ಮಾಮಿ. ಇವಾಗ ನಾವು ವಯನಾಡು ಹೊರಟಿದ್ದೀವಿ. ವಯನಾಡು ಕೋರಮಂಗಲ ಕೊಟ್ಟಿದ್ದೀವಿ. ಕೋರಮಂಗಲ ಪ್ಲಾನ್ ಮಾಡಿದ್ದೇ ಬಂತು ಮಾರ್ನಿಂಗಿಂದ. मैडम को बनाया मैंने परी बटरफ्लाई हेयर कट रेडी हो चुका है। ಸಿಕ್ಕಾಪಟ್ಟೆ ಮಳೆ ಬಂದಿದೆ. ನಾವಿವಾಗ ಚೆನ್ನೈ ಕಡೆ ಹೊರಡಬೇಕು. ಬಟ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಏನ್ ಮಾಡೋಣ? ಮಳೆ 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 ಸಿಕ್ಕಾಪಟ್ಟೆ ಮಳೆ. ನಾವಿವಾಗ ಅಥೆಂಟಿಕ್ ತಮಿಳ್ನಾಡು ಕ್ಯೂಸಿನನ್ನ ಟ್ರೈ ಮಾಡಕ್ಕೆ ಹೋಗ್ತಾ ಇದ್ದೀವಿ. ರಜತನಿಗೆ ತಮಿಳ್ನಾಡು ಫುಡ್ ಅನ್ನ ಟ್ರೈ ಮಾಡ್ಸೋಣ. ಎಲ್ಲಿಗೆ ಅಂದ್ರೆ ಅದು PS4 ಹೋಗ್ತಾ ಇದ್ದೀವಿ ನಾವು. ಸೊ ಫುಡ್ ಅನ್ನ ಟ್ರೈ ಮಾಡೋಣ. ಡಿಫ್ರೆಂಟ್ ವೆರೈಟಿ ಆಫ್ ತಮಿಳ್ನಾಡು ಕ್ಯೂಸಿನ್ಸ್ ಅನ್ನ ಟ್ರೈ ಮಾಡೋಣ ಇವತ್ತು. ಸಿಗುತ್ತೆ ರಜತ್, ಸಿಗುತ್ತೆ. ಸೊ ಇಲ್ಲಿ ನಾವು ನಮ್ಮ ರಜತನಿಗೆ ಅಥೆಂಟಿಕ್ ಆದ ತಮಿಳ್ನಾಡು ಥಾಲಿಯನ್ನು ಟ್ರೈ ಮಾಡಬೇಕು ಅಂತ ಬಂದಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ನೈಟ್ ಟೈಮು ತಮಿಳ್ನಾಡಲ್ಲಿ ಥಾಲಿಯನ್ನು ಸರ್ವ್ ಮಾಡಲ್ಲ. ಯಾವುದೇ ರೆಸ್ಟೋರೆಂಟಲ್ಲಿ ಬಿರಿಯಾನಿಯನ್ನು ಸರ್ವ್ ಮಾಡ್ತಾರೆ. ಬೇಕು ಅಂತ ಕುಷ್ಕಾ ಬಿರಿಯಾನಿಯನ್ನು ಸರ್ವ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಅವರ ಅಥೆಂಟಿಕ್ ಸ್ಟೈಲ್ ಏನಿದೆ ಅಂದರೆ ಇಡ್ಲಿ, ದೋಸೆ ಮತ್ತು ಅದರಲ್ಲಿ ಏನು ವೆರೈಟೀಸ್ ಬರುತ್ತೆ ಅದನ್ನೇ ಟ್ರೈ ಮಾಡ್ತಾ ಇದ್ದೀವಿ. ಸೊ ಇದಂತೂ ಇಡ್ಲಿ ಗೊತ್ತಾಯಿತು. ಅದು ದೋಸೆ, ಅದಕ್ಕೆ ಇಡಿಯಾಪ್ಪಮ್ ಅಂತ ಏನೋ ಅವ್ರು ಕರೀತಾರೆ. ಈ ದೋಸೆ ಅದು ಒಂಥರ ನೂಡಲ್ಸ್ ಥರನೂ ಬರುತ್ತೆ, ಆ ಥರನೂ ಬರುತ್ತೆ. ಅದಂತೂ ಸಖತ್ತಾಗಿರುತ್ತೆ. ಆಗ ನೀವು ನೋಡ್ತಾ ಇರುವಂಥದ್ದು ಉತ್ತಪ್ಪಮ್ ಅಥವಾ ಉತ್ತಪ್ಪ ಅಂತ ಏನೋ ಕರೀತಾರೆ, ಆನಿಯನ್ದು. ಅಲ್ಲಿ ವೆರೈಟಿನೂ ಕೂಡ ಬರುತ್ತೆ. ವೆಜಿಟೇಬಲ್ಸ್ ಮಿಕ್ಸ್ಡು ಉತ್ತಪ್ಪಮ್, ಪನ್ನೀರ್ ಮಿಕ್ಸ್ಡು, ಚೀಸ್ ಅಂತೆಲ್ಲ ಬರುತ್ತೆ. ಇವ್ರದ್ದು ಚಾಟ್ಸ್ ಅಂತೂ ನಮ್ಮ ಕರ್ನಾಟಕದಲ್ಲೇ ಬೆಟರ್. ಅದ್ರಲ್ಲಿ ನಮ್ಮ ಕಾರವಾರ ಬೆಂಗಳೂರು ಕಡೆ ಏನು ಮಾಡ್ತಾರೆ ಸಖತ್ತಾಗಿರುತ್ತೆ ಚಾಟ್ಸು. ಇಲ್ಲಿ ಕಾಬೂಲ್ ಕಡಲೆ ನಾನು ಜಾಸ್ತಿ ಹಾಕಿರ್ತು. ಇದೊಂದು ನನಗೆ ಇಲ್ಲಿ ಇಷ್ಟ ಆಗಲ್ಲ. ಅದಕ್ಕೆ ನಾನು ಚಾಟ್ಸ್ ತಿನ್ನೋದನ್ನೇ ಬಿಟ್ಬಿಟ್ಟು ಇಲ್ಲಿ ಬಂದ ತಕ್ಷಣ. ಸೊ ಇವರು ಸ್ವೀಟ್ ಅದನ್ನು ನೋಡೋಣ. ಪರ್ಟಿಕ್ಯುಲರ್ ಆಗಿ ನಮ್ಮ ಕರ್ನಾಟಕ ಅಂದ ತಕ್ಷಣ ಮೈಸೂರು ಸ್ವೀಟು ಅಂದರೆ ಮೈಸೂರಲ್ಲಿ ಮೈಸೂರು ಪಾಕು, ಧಾರವಾಡ ಪೇಡ ಅಂತೆಲ್ಲ ಇರುತ್ತೆ ಫೇಮಸ್, ಕುಂದ, ಬೆಳಗಾವಿ ಅಂತೆಲ್ಲ. ಬಟ್ ಇವ್ರು ಪರ್ಟಿಕ್ಯುಲರ್ ಆದ ಸ್ಪೆಸಿಫಿಕ್ ಆದ ಸ್ವೀಟ್ ಅಂತೇನಿಲ್ಲ. ಅವ್ರು ಲಡ್ಡು ಗಿಡ್ಡು ಅನ್ನು ಮಾಡ್ತಾರೆ. ಸೊ ಅದೇ ಮೈಸೂರು ಪಾಕ್ ಕೂಡ ಇಲ್ಲೂ ಯೂಸ್ ಮಾಡ್ತಾರೆ ಜಾಸ್ತಿ. ಸೊ ಅದೇ ಅವ್ರ ಫೇವ್ರೇಟು. ಅದ ನಂತರ ನಾವು ಇವಾಗ ಹುಡ್ಕೊಂಡು ಬಂದಿದ್ವಿ ಅಥೆಂಟಿಕ್ ಆದ ಇಡಿಯಾಪ್ಪಮ್ಮನ್ನು. ಆ್ಯಕ್ಚುಲಿ ಅದು ನೂಡಲ್ಸ್ ಇರುತ್ತೆ ಆಯಿತಾ. ಅದನ್ನು ಹುಡ್ಕೊಂಡು ಇನ್ನೊಂದು ರೆಸ್ಟೋರೆಂಟಿಗೆ ಇವಾಗ ನಾವು ಬಂದಿದ್ದೀವಿ. ನೋಡಿ ಇದೇ ಥರ ಇದು ಕಾಯಿ ಹಾಲನ್ನು ಹಾಕಿ ಇವಾಗ ಬೆಂಗಳೂರು ಕಡೆ ಮದುವೆಯಲ್ಲಿ ಇದಕ್ಕೆ ಬಾದಾಮ್ ಹಾಲು ಮತ್ತು ನೀವು ಬೂಂದಿ ಲಡ್ಡುವನ್ನು ಹಾಕೊಡೋದನ್ನು ನೋಡಿರ್ತೀರಲ್ವ, ಅದೇ ಇದು ಸೇಮು. ಬಟ್ ಇವರು ಚಟ್ನಿ ಜೊತೆಗೆ ರಸಮ್ಮು, ಚಿಕನ್ ಸಾಂಬಾರು ಅಥವಾ ಕೊಕೊನಟ್ ಮಿಲ್ಕ್ ಜೊತೆ ಸರ್ವ್ ಮಾಡ್ತಾರೆ. ತುಂಬ ಅಮೇಝಿಂಗ್ ಆಗಿರುತ್ತೆ. ಈ ಹುಡುಕಿ ಇಡಿಯಾಪ್ಪಮ್ಮನ್ನು ಸಿಕ್ತು. ಇವಾಗ ತಿಂತಾ ಇದ್ದೀವಿ. ಒನ್ ನೈಟ್ ಇನ್ ಚೆನ್ನೈ. ಊಟಕ್ಕೋಸ್ಕರ ಚೆನ್ನೈ ರೋಡ್ ಅಲಿತಾ ಇದ್ದೀವಿ ನಾವು. ರಾತ್ರಿ ಬಂದಿದ್ದೀವಿ ಫುಡ್ ಹುಡ್ಕೊಂಡು. ಇಷ್ಟು ರಾತ್ರಿ ಇವಾಗ ಆಲ್ಮೋಸ್ಟ್ 10 ಆಗಿದೆ. 10 ಗಂಟೆ ಎಲ್ಲ ಇನ್ನೂ ಫಿಶ್ ಮಾಡ್ತಾ ಇದೆ. ಫಿಶ್ ಮಾರ್ಕೆಟ್ ಹಾಗೆ ಇದೆ. ಮರೀನಾ ಬೀಚು ಕೂಡ 24 hours ಓಪನ್ ಆಗಿರುತ್ತೆ. ರೋಡ್ ಸುತ್ತಾ ಇದ್ದೀವಿ. ನೋಡದೇ ಇರುವಂತಹ ಚೆನ್ನೈ ಪ್ಲೇಸ್ಗಳನ್ನು, ಏರಿಯಾಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬಟ್ ಗೂಗಲ್ ಮ್ಯಾಪಲ್ಲಿ ನಮಗೆ ಏನು ಕರೆಕ್ಟಾಗಿ ಯಾವುದೋ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಪ್ಲೀಸ್. ಕ್ಲೋಸ್ ಆಗುತ್ತೆಲ್ಲನೂ. ಮರೀನಾ ಬೀಚ್ ಹತ್ರ ಇರುವಂತಹ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಅಥೆಂಟಿಕ್ ತಮಿಳ್ನಾಡು ಥಾಲಿ ಅಂತ ಹೇಳಿ ಅರಬ್ ಥಾಲಿ ತಿನ್ನಕ್ಕೆ ಬಂದುಬಿಟ್ಟಿದ್ದೀವಿ ಇವಾಗ ನಾವು.
ಇದಂತೂ ಸಖತ್ತಾಗಿತ್ತು. ಹೊರಗಡೆಯಿಂದ ಪೊಟ್ಯಾಟೊ ಕೋಟಿಂಗ್ ಥರ ಏನೋ ಕೊಟ್ಟಿರ್ತಾರೆ ಲೈನಿಂಗು, ಒಳಗಡೆಯಿಂದ ಸ್ಟಫ್ಡ್ ಮಟನ್ನು ಮತ್ತು ವೆಜಿಟೇಬಲ್ಸ್ ಇರುತ್ತೆ. ಸಖತ್ತಾಗಿರುವಂಥ ಆಪ್ಷನ್. ಅದ್ರ ಹೆಸರು ನನಗೆ ನೆನಪಿಲ್ಲ, ಯಾಕಂದರೆ ತಿಂದು ತುಂಬ ದಿನ ಆಯಿತು, ಅದಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಫೈನಲಿ ನಾವು ಚೆನ್ನೈನ ಹ್ಯಾಪ್ನಿಂಗ್ ಪ್ಲೇಸ್ ಇದು. ನಮ್ಮ ಬೆಂಗಳೂರಿನ ರಾಮೇಶ್ವರಂ ಥರ ಇದಕ್ಕೂ ಕೂಡ ಜಾಸ್ತಿ ಹೈಪ್ ಇದೆ. ಇಲ್ಲಿ ಟೀ, ಸಮೋಸ ಹಾಗೆ ಬನ್ನು ಸಖತ್ತಾದ ಫೇಮಸ್ಸು. ಫೈನಲಿ ನಾವು ಕೂಡ ಇಲ್ಲಿ ಬಂದಾಯಿತು, ಟೀ ಕುಡ್ದಾಯಿತು ಬಿಲಾಲಲ್ಲಿ. ನೋಡಿ ಇಲ್ಲಿ ಮೀಡಿಯಾದವರು, ಯೂಟ್ಯೂಬ್ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಇದು ಸೇಮ್ ಹ್ಯಾಪ್ನಿಂಗ್ ಪ್ಲೇಸ್ ಆಯಿತಾ. ಸೊ ಫೈನಲಿ ನಾವು ಕೂಡ ಬಂದಾಯಿತು, ನಾವು ಕೂಡ ವಿಡಿಯೋ ಎತ್ಕೊಳ್ಳೋಣ. ಫೈನಲಿ ಇದಾಗಿತ್ತು ನಮ್ಮ ವೀಕ್ಲಿ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.